ಇಂದು ನಮ್ಮ ಸುತ್ತಲೂ ನೋಡಿದರೆ ಅನೇಕ ಜನರು ಆರೋಗ್ಯದ ಸಮಸ್ಯೆಗಳಿಂದ ಮತ್ತೆ ಕೆಲವರು ಆರ್ಥಿಕ ಸಂಕಷ್ಟಗಳಿಂದ ಮೌನವಾಗಿ ನೋವು ಅನುಭವಿಸುತ್ತಿದ್ದಾರೆ. ದೇಹದ ನೋವು, ಮನಸ್ಸಿನ ಒತ್ತಡ ಮತ್ತು ನಾಳೆಯ ಬಗ್ಗೆ ಇರುವ ಭಯ ಇವೆಲ್ಲವೂ ಜೀವನವನ್ನು ಭಾರವಾಗಿಸುತ್ತಿವೆ. ಆದರೆ ಈ ಕ್ಷಣದಲ್ಲಿ ಶನಿದೇವರು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತಾರೆ. ಶನಿದೇವರು ಶಿಕ್ಷೆಯ ದೇವರಲ್ಲ. ಅವರು ನ್ಯಾಯ, ಶ್ರಮ ಮತ್ತು ಸಹನೆಯ ದೇವರು. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿಸಲು. ನೀವು ಇಂದು ಅನುಭವಿಸುತ್ತಿರುವ ಆರೋಗ್ಯದ ನೋವು ಶಾಶ್ವತವಲ್ಲ. ಭಯಪಡಬೇಡಿ. ಮನಸ್ಸಿಗೆ ಶಾಂತಿ ಕೊಡಿ. ಮನಸ್ಸು ಶಾಂತವಾದಾಗ ದೇಹವು ನಿಧಾನವಾಗಿ ಚೇತರಿಸಿಕೊಳ್ಳುತ್ತದೆ. ಹಣದ ಕೊರತೆ ನಿಮ್ಮ ಆತ್ಮವಿಶ್ವಾಸವನ್ನು ಕಿತ್ತುಕೊಳ್ಳಬಾರದು. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಶನಿ ದೇವರ ನ್ಯಾಯದಲ್ಲಿ ಶ್ರಮಕ್ಕೆ ಫಲ ತಪ್ಪುವುದಿಲ್ಲ. ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತ ಸಿಗುತ್ತದೆ. ಈ ಕಷ್ಟದ ಕಾಲವು ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ಇದು ಒಂದು ಪಾಠ. ಇಂದು ಕಣ್ಣೀರಾಗಿರುವುದು ನಾಳೆ ನಿಮ್ಮ ಶಕ್ತಿಯಾಗುತ್ತದೆ. ಸತ್ಯದ ದಾರಿಯಲ್ಲಿ ನಡೆಯಿರಿ. ಸಹನೆಯನ್ನು ಕೈಬಿಡಬೇಡಿ. ನಂಬಿಕೆಯನ್ನು ಜೀವಂತವಾಗಿಟ್ಟುಕೊಳ್ಳಿ. ಶನಿ ದೇವರು ನಿಮ್ಮ ಹೋರಾಟವನ್ನು ನೋಡುತ್ತಿದ್ದಾರೆ. ನೀವು ಒಬ್ಬರಲ್ಲ. ದೈವದ ಕೈ ನಿಮ್ಮ ಜೊತೆಯಲ್ಲಿದೆ. ಕಾಲ ಬದಲಾಗುತ್ತದೆ. ನಿಮ್ಮ ದಿನವೂ ಬದಲಾಗುತ್ತದೆ. ಶಾಂತಿ, ಆರೋಗ್ಯ ಮತ್ತು ಸ್ಥಿರತೆ ಮತ್ತೆ ನಿಮ್ಮ ಜೀವನಕ್ಕೆ ಮರಳುತ್ತದೆ. ಶನಿ ದೇವರ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ.